ನಾನು ಪ್ರಿಯಾಂಕಾ ರಾಠೋಡ್. ವೀಕ್ಷಕರೇ, ತಮಗೆಲ್ಲ ತಿಳಿದಿರೋ ಹಾಗೆ ನಾವು ಪ್ರತಿಯೊಂದು ಕ್ಷೇತ್ರಗಳಿಂದ ಮಹನೀಯರನ್ನ ಕರೆಸಿ ಸಂದರ್ಶನವನ್ನ ಮಾಡಿ ಕೆಲವೊಂದಿಷ್ಟು ಉಪಯುಕ್ತ ಮಾಹಿತಿಗಳನ್ನ ತಮ್ಮವರೆಗೂ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ನಮ್ಮೊಂದಿಗಿದ್ದಾರೆ ರಾಜ್ಯ ದಲಿತ ಸಂಘ ಸಮಿತಿಯ ಜಿಲ್ಲಾಧ್ಯಕ್ಷರು, ಬೆಳಗಾವಿ ಜಿಲ್ಲಾಧ್ಯಕ್ಷರು ರಮೇಶ್ ಮಾದರ್ ಅನ್ನುವಂತವರು. ಇವರು ಬಹಳನೇ ಉಪಯುಕ್ತವಾದ ಬಹಳನೇ ಶ್ರೇಷ್ಠ ಮಾಹಿತಿಗಳನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ. ಏನು ಅಂತ ಅಂದ್ರೆ ಭಾರತದಲ್ಲಿ ಮಹಿಳೆಯರು ಇರುವಂತಹ ಸ್ಥಾನಮಾನವೇನು, ಆದ್ರೆ ಇವಾಗಿನ ಸ್ಥಿತಿಗತಿಗಳು ಹೇಗಿದಾವೆ, ಅದನ್ನ ಚೇಂಜ್ ಮಾಡ್ಕೊಬೇಕು ಅಂದ್ರೆ, ಬದಲಾವಣೆಗೊಳಿಸಬೇಕು ಅಂದ್ರೆ ಏನೇನೆಲ್ಲ ಮಾಡ್ಬೇಕು, ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಯಾವ ರೀತಿಯ ಯಾವ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತಾ ಇದಾವೆ, ಹಾಗೇನೆ ಯುವಕರು ಯಾರನ್ನ ಆಯ್ಕೆ ಮಾಡ್ಕೊಬೇಕು, ಯಾರಿಗೆ ಓಟ್ ಹಾಕ್ಬೇಕು, ಜೊತೆಗೆ ಕೆಲವೊಂದಿಷ್ಟು ಕಿವಿ ಮಾತುಗಳನ್ನ ರಾಜಕೀಯ ವ್ಯಕ್ತಿಗಳಿಗೂ ಹಾಗೂ ರಾಜ್ಯ ಸರ್ಕಾರಕ್ಕೂ ಹೇಳಿದ್ದಾರೆ. ಅವ್ರು ಏನ್ ಮಾತಾಡಿದ್ದಾರೆ ಅಂತ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಎಸ್ ವೀಕ್ಷಕರೇ, ಇದಾಗ್ಲಿ ನಾವು ನಿಮ್ಗೆ ಒಂದು ಚಿಕ್ಕ ಪರಿಚಯ ಕೊಟ್ಟಂತೆ ನಮ್ಮೊಂದಿಗಿದ್ದಾರೆ ರಾಜ್ಯ ದಲಿತ ಸಂಘ ಸಮಿತಿಯ ಜಿಲ್ಲಾಧ್ಯಕ್ಷರು, ಬೆಳಗಾವಿ ಜಿಲ್ಲಾಧ್ಯಕ್ಷರಾದಂತಹ ರಮೇಶ್ ಮಾಧವ್ ಅವರು. ಬನ್ನಿ, ಹಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು ಮಾತುಕತೆಯನ್ನ ಶುರು ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತೇನ್ ಕೇಳ್ಪಟ್ವಿ ಅಂತಂದ್ರೆ ಗೋಕಾಕ್ ನಲ್ಲಿ ತಾವು ಕೆಲವೊಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಮನವಿಯನ್ನ ಸಲ್ಲಿಸಕ್ ಬಂದಿದ್ರಿ ಅಂತ. ಯಾವ ವಿಚಾರಗಳು ಸರ್, ನಾವು ಏನ್ ಮನವಿ ಸಲ್ಲಿಸಕ್ ಬಂದಿದ್ರಿ ಅಂತ? ಇವತ್ತು ಗೋಕಾಕದಲ್ಲಿ ನಾವು ರಾಜಸ್ಥಾನಿ ಹಟಾವೋ ಗೋಕಾಕ್ ಮತ್ತು ಘಟಪ್ರಭಾ ಮೂಡಲ್ಗಿ ಬಚಾವೋ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ವಿ. ಸ್ವಲ್ಪ ಎತ್ತರ ಧ್ವನಿಯಲ್ಲಿ ಮಾತಾಡಿ ಹೇಳಿ. ಇವತ್ತು ರಾಜಸ್ಥಾನಿ ಹಟಾವೋ ಗೋಕಾಕ್ ಮತ್ತು ಮೂಡಲ್ಗಿ ಘಟಪ್ರಭಾ ಬಚಾವೋ ಎಂಬಂತ ಹೋರಾಟವನ್ನು ಮಾಡಿದ್ವಿ. ಏನ್ ಸರ್ ಹಂಗಂದ್ರೆ ರಾಜಸ್ಥಾನಿ ಹಟಾವೋ ಅಂತಂದ್ರೆ ಏನು, ಅಥವಾ ಗೋಕಾಕ್ ಘಟಪ್ರಭಾ ಮೂಡಲ್ಗಿ? ಇವತ್ತು ಹೊರ ರಾಜ್ಯದ ರಾಜಸ್ಥಾನಿಗಳು ಇವತ್ತು ಗೋಕಾಕದಲ್ಲಿ ಸುಮಾರು 15-20 ವರ್ಷಗಳಿಂದ ಬೇರು ಬಿಟ್ಟು ಅವರವರ ಉದ್ಯೋಗ ಮಾಡ್ತಾ ಇದ್ರು. ಆದ್ರೆ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಗೋಕಾಕ್ ನಗರದಲ್ಲಿ ಕೋಮುಗರ್ಭಿಗಳಿಗೆ ಮತ್ತು ಕೆಟ್ಟ ಬಡ್ಡಿ ಆಡುವ ರೂಪದಲ್ಲಿ ಒಂದು ಕೆಟ್ಟ ವರ್ತನೆಗಳಿಗೆ ಇವತ್ತು ರಾಜಸ್ಥಾನಿಗಳು ಪರೋಕ್ಷವಾಗಿ ಬೆಂಬಲ ನೀಡ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ಸೋದರ ದಲಿತ ಯುವಕ ಸಿದ್ದು ಕನ್ಮಡಿ ಅಂತಕ್ಕಂಥ ಯುವಕನ ಹತ್ಯೆಯಲ್ಲಿ ಇವತ್ತು ರಾಜಸ್ಥಾನಿ ವ್ಯಾಪಾರದ ಒಬ್ಬರು ಚೌಧರಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಆ ನಿಟ್ಟಿನಲ್ಲಿ ಇವತ್ತು ರಾಜಸ್ಥಾನಿಗಳ ಇವತ್ತು ಗೋಕಾಕದಲ್ಲಿ ಯಾವ ರೀತಿ ಇರ್ತಂದ್ರೆ ಇವತ್ತು ಅವ್ರದೇ ಒಂದು ಚಾಪ್ ಮೂಡಿಸಿ ಕೆಲವೊಂದು ನಮ್ಮ ಗೋಕಾಕ್ ವ್ಯಾಪಾರಸ್ಥರಿಗೆ ಕಳಪೆ ವಸ್ತುಗಳನ್ನು ತಾವು ಮಾಡ್ತಾರೆ. ನಮ್ಮ ಗೋಕಾಕದ ವ್ಯಾಪಾರಸ್ಥರು ಒಳ್ಳೆಯ ಸಾಮಗ್ರಿಗಳನ್ನು ಮಾರುವುದರ ಮುಖಾಂತರ ಅವರಿಗೆ ಹೊಡೆತ ಕೊಡ್ತಾ ಇದ್ದಾರೆ. ಮತ್ತು ಇದು ಅಲ್ಲದೆ ಇವತ್ತು GST ಮತ್ತು ಕೆಲವೊಂದು ಸರ್ಕಾರದ ಕಣ್ಣಿಗೆ ಬೊಕ್ಕಸಕ್ಕೆ ಹಾನಿಯನ್ನು ಮಾಡುವಂತ ಕೆಲವೊಂದು GSTಗಳನ್ನು ಕಟ್ಟಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಆ ಮನವಿಯನ್ನು ಕೊಟ್ಟಿವಿ. ಅಂದ್ರೆ ಸರ್, ಇವಾಗ ತಾವು ಹೇಳಿದ್ರಿ ಸಮಾಜಘಾತಕ ಕೆಲಸಗಳನ್ನ ಮಾಡ್ತಾ ಇರೋ ಕಾರಣಕ್ಕಾಗಿ ಅವ್ರ ಮೇಲೆ ಅಂದ್ರೆ ಅವ್ರನ್ನ ಇಲ್ಲಿಂದ ಏತಂಗಿ ಮಾಡ್ಬೇಕು ಅಥವಾ ಇಲ್ಲಿಂದ ಹೊರ ಹಾಕ್ಬೇಕು ಅನ್ನೋ ಉದ್ದೇಶದಿಂದ. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೂ ಅನ್ಯಾಯ ಆಗುತ್ತೆ ಅಂತ ಅನ್ಸಲ್ವಾ? ಅಂದ್ರೆ ಅವ್ರು ಸಮಾಜಘಾತಕ ಕೆಲಸಗಳನ್ನ ಖಂಡಿತವಾಗ್ಲೂ ನಿಜವಾಗ್ಲೂ ಮಾಡಿದ್ರೆ ಅವ್ರನ್ನ ಎತ್ತಂಗಿ ಮಾಡ್ಲಿ. ಆದ್ರೆ ಕೇವಲ ಇದಿಷ್ಟೇ ಉದ್ದೇಶನ ಅಥವಾ ಮತ್ತೆ ಯಾಕಂದ್ರೆ ಜನ ಪ್ರಶ್ನೆ ಮಾಡಕ್ ಶುರು ಮಾಡ್ಬಿಡ್ತಾರೆ, ಕಮೆಂಟ್ ಬಾಕ್ಸ್ ನಲ್ಲಿ ಬಂದ್ಬಿಟ್ಟು ಕ್ವೆಶನ್ಸ್ ಎಲ್ಲ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇಲ್ಲಿರುವಂತಹ ವ್ಯಾಪಾರಿಗಳಿಗೆ ಪೆಟ್ಟು ಬೀಳ್ತಾ ಇದೆ ಅನ್ನೋ ಕಾರಣಕ್ಕೆ ಸುಳ್ಳು ಆರೋಪಗಳನ್ನ ಮಾಡಿ ಮಾಡ್ತಿದ್ದಾರೆ ಅನ್ನೋ ಇನ್ನೊಂದು. ಇದು ಅವರು ಭಾರತೀಯರೇ, ಅವರನ್ನು ನಾವು ಇಲ್ಲಿವರೆಗೂ ಈಗ 15-20 ವರ್ಷ ಗೋಕಾಕದಲ್ಲಿ ವ್ಯಾಪಾರ ಮಾಡಿದ್ರು ಸಹ ನಾವು ಅವ್ರಿಗೆ ಯಾವುದೇ ತರಹದ ಅವರಲ್ಲಿ ವ್ಯಾಪಾರ ಮಾಡ್ತಿದ್ವಿ. ಏನೋ ನಮ್ಮ ದೇಶದವರು, ಅವ್ರೇನ ಹೊರದೇಶದವರಲ್ಲ, ಪಾಕಿಸ್ತಾನದವರಲ್ಲ, ನಮ್ಮ ದೇಶದವರೇ. ಆದ್ರೆ ಇವತ್ತು ನಾವು ಅವರು ವ್ಯಾಪಾರವನ್ನು ಮಾಡ್ಲಿಕ್ಕೆ ಬಂದವರು ನಮ್ಮ ಜೊತೆಗೆ ತರ ಅವಿನಾಭಾವ ಸಂಬಂಧದೊಳಗೆ ಇರಬೇಕು. ಬಟ್ ಇಲ್ಲಿ ಇರ್ತಕ್ಕಂಥ ಕೋಮುಗಲಭೆಗಳಿಗೆ ಪ್ರಚೋದನಕಾರಿ ಕೊಟ್ಟಿರ್ತಕ್ಕಂದ್ರೆ ಏನಾಗುತ್ತಂದ್ರೆ ಗೋಕಾಕ ಶಾಂತಿ ನಗರ ಇವತ್ತು ಗೋಕಾಕದ ಸುವ್ಯವಸ್ಥೆಯನ್ನು ಹದಗೆಡಿಸುವ ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಇಲಾಖೆ ಅವರನ್ನ ಕರೆಸಿ ಬಿಗಿ ಮಾಡಿದ್ದಾರೆ. ಇಷ್ಟಾದ್ರೂ ಸಹ ಅವರಿಗೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಅರಿವಾಗುತ್ತೆ ಯಾವ ತರ ಇರ್ಬೇಕಂತ. ಇದು ಒಂದೇ ವಿಚಾರನ ಅಥವಾ ಮತ್ತೆ ಬೇರೆ ಏನಾದ್ರು ಇಲ್ಲ ಮೇಡಮ್, ಇವತ್ತು ಮನೀಷಾ ವಾಲ್ಮೀಕಿ ಅಂತಕ್ಕಂಥ ಯುವತಿಯ ಮೇಲೆ ಏನು ಉತ್ತರ ಪ್ರದೇಶದಲ್ಲಿ ಅತ್ಯಾಚಾರವೆಸಗಿ ಅವಳ ನಾಳಿಗೆಯನ್ನು ಕಟ್ ಮಾಡಿ ಏನು ಘೋರ ಒಂದು ಅನ್ಯಾಯ ಹೆಣ್ಣಿನ ಮೇಲೆ ಭಾರತ ದೇಶದಲ್ಲಿ ನಡೀತಾ ಇದೆ. ಇವತ್ತು ಭಾರತೀಯರು ನಾವೆಲ್ಲ ಯಾವ ತರ ಅಂತಂದ್ರೆ ಹೆಣ್ಣಿಗೆ ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟಿದ್ವಿ. ಇವತ್ತು ಮೊಟ್ಟ ಮೊದಲಿಗೆ ಭಾರತ ದೇಶದಲ್ಲಿ ಯಾವ ತರ ಇತ್ತಂದ್ರೆ ಹೆಣ್ಣಿಗೆ ಹೆಣ್ಮಗಳು ಅಡಿಗೆ ಅಷ್ಟ ಮಾಡ್ಬೇಕು, ಮನೆಯಲ್ಲಿ ಇರ್ಬೇಕಂತ ಅಂತಕ್ಕಂಥ ಕಾಯ್ದೆ ಇತ್ತು. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಸರ್ವಳು ಹೆಣ್ಣು ಗಂಡಿನಷ್ಟೇ ಸರ್ವ ಸಮಾನಗಳು ಅಂತ ಹೇಳಿ ಹೆಣ್ಣಿಗೆ ಅವಳದೇ ಆದಂತ ಕೆಲವೊಂದು ಇಲೆಕ್ಷನ್ ನಿಲ್ಲಲಿಕ್ಕೆ ಆಕೆಗೆ ಅರ್ಹಳು. ಇವತ್ತು ಗಂಡು ಮಕ್ಕಳ ಪಾಲದಲ್ಲಿ ಗಂಡು ಮಕ್ಕಳು ಅಷ್ಟೇ ಹೆಣ್ಮಕ್ಳು ಅಷ್ಟೇ ಅಂತ ಹೇಳಿ ಇವತ್ತು ಹೆಣ್ಮಗಳಿಗೆ ಒಂದು ಒಳ್ಳೆಯ ಸ್ಥಾನಮಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಶಿಕ್ಷಣದ ಹಕ್ಕಿಗೆ ಹಾಕಿಲ್ಲ. ಇವತ್ತು ಸಾವಿತ್ರಿಬಾಯಿ ಫುಲೆ ಅಂತಕ್ಕಂಥವಳು ಇವತ್ತು ಹೆಣ್ಣಿಗೆ ಶಿಕ್ಷಣವನ್ನು ಕೊಟ್ಟರು. ಇವತ್ತು ಭಾರತ ದೇಶದಲ್ಲಿ ಹೆಣ್ಣಿಗೆ ಅವರದೇ ಆದಂತ ಒಂದು ಒಳ್ಳೆಯ ಸ್ಥಾನಮಾನ ಇದೆ. ಅಂತ ದೇಶದಲ್ಲಿ ನಾವು ಭಾರತೀಯರಾಗಿ ಹುಟ್ಟಿ ಹೆಣ್ಣಿಗೆ ಗೌರವವನ್ನು ಕೊಡ್ಲಿಲ್ಲ. ಈ ನಮ್ಮ ದೇಶ ಫಾರಿನ್ ಅದರ್ ಕಂಟ್ರಿ ತರ ನಮ್ಮ ದೇಶ ಆಗಬಾರ್ದು. ಇವತ್ತು ಏನ್ ಆಗ್ತಾ ಇದೆ ಅಂತಂದ್ರೆ ಬಿಜೆಪಿ ಸರ್ಕಾರ ಬಂದಾಗಿನಿಂದ ಇವತ್ತು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಕ್ಕಂಥ ಮೋದಿಜಿ ಅವರು ಏನ್ ಹೇಳ್ತಾರ, ಇವತ್ತು ಮಗಳು ಕಲಿಬೇಕು, ಮಗಳು ಬೆಳಿಬೇಕು, ಮಗಳ ಸಂರಕ್ಷಣೆ ಆಗ್ಬೇಕಂತೇಳಿ ಹಲವಾರು ಯೋಜನೆಗಳನ್ನ ಇವತ್ತು ಸುಳ್ಳು ಅನಿಸುತ್ತಾನೆ. ಯಾಕಂತಂದ್ರೆ ಇವತ್ತು ಬೇಟಿ ಮೇಲೆ ಮಕ್ಕಳ ಮೇಲೆ ಒಂದು ಪ್ರೀತಿ ಉಳ್ಳಂತ ನರೇಂದ್ರ ಮೋದಿ ಅವರು ಅವರದೇ ಸರ್ಕಾರದ ಇವತ್ತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅಂತಕ್ಕಂಥ ಇವತ್ತು ಬಿಜೆಪಿ ಸರ್ಕಾರ ಇತ್ತು. ಆದ್ರ ಆ ಬಿಜೆಪಿ ಸರ್ಕಾರ ಏನಂತಂದ್ರೆ ಇವತ್ತು ಮನುಷ್ಯ ವಾಲ್ಮೀಕಿ ಅಂತಕ್ಕಂಥ ಯುವತಿ ಮೇಲೆ ಹಲ್ಲೆ ಆದ್ರೆ ಅಲ್ಲಿರ್ತಕ್ಕಂಥ SP-ನೋ DC-ನೋ ಬೆಳಗಿನ 3-4 ಗಂಟೆ ಜಾವ ಮನುಷ್ಯ ವಾಲ್ಮೀಕಿಯ ಒಂದು ಮೃತದೇಹವನ್ನು ಆತನ ಕುಟುಂಬದವರನ್ನ ಬಂಧನಕ್ಕೊಳಗೆ ಮಾಡಿ ಅವರನ್ನ ಹತ್ತಿಕ್ಕಿ ಇವತ್ತು ಬೆಳಗಿನ 3 ಗಂಟೆಗೆ ಆ ಮನುಷ್ಯ ವಾಲ್ಮೀಕಿಯನ್ನ ದಹನ ಮಾಡುವುದರ ಜೊತೆಗೆ ಪೊಲೀಸರು ಒಂದು ಅವಮಾನಯುತ ಕೃತ್ಯವನ್ನ ಇವತ್ತು ಸಂವಿಧಾನಕ್ಕೆ ಎಳ್ಳಷ್ಟು ಬೆಲೆ ಕೊಡಲಾರ್ದಂಗ ಇವತ್ತು ಈ ಸ್ವರಾಜ್ಯ ಅಂತ ಹೇಳಿ ಇವತ್ತು ಬಿಜೆಪಿ ಅವರು ಏನ್ ನಡೀತಾ ಇದಾರ ಇದನ್ನ ಖಂಡನೆ ಮಾಡಿದ್ರು ಮೇಡಮ್. ಯಾಕಂತಂದ್ರೆ ಇವತ್ತು ಮಹಿಳೆಗೆ ಒಂದು ಅದರದೇ ಆದಂತ ಒಂದು ಸ್ಥಾನಮಾನ ಇಲ್ಲಾರ್ದಂತ ಇವತ್ತು ಭಾರತ ದೇಶದ ಸಂವಿಧಾನ ಮತ್ತು ಭಾರತ ದೇಶದ ಸುವ್ಯವಸ್ಥೆಯನ್ನ ಬಿಜೆಪಿ ಅವರು ಹದಗೆಡಿಸುವ ನಿಟ್ಟಿನಲ್ಲಿ ಈ ನಮ್ಮ ದೇಶದ ಒಳ್ಳೆಯ ನಮ್ಮ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಬಿಜೆಪಿಯನ್ನು ನಾನು ಪರೋಕ್ಷವಾಗಿ ಎಲ್ಲಾ ರೈತ ಮತ್ತು ದಲಿತ ಸಂಘಟನೆಗಳ ಪ್ರಕಾರ ಇವತ್ತು ಬಿಜೆಪಿ ಸರ್ಕಾರಕ್ಕೆ ನಾನು ಧಿಕ್ಕಾರವನ್ನು ಹೇಳಲಿಕ್ಕೆ ಬಯಸ್ತೀನಿ. ನೋಡಿದ್ರಲ್ವಾ, ಪ್ರತಿಯೊಂದು ಸಂಘಟನೆಯವರು ಕೂಡ ಒಗ್ಗೂಡಿಕೊಂಡು ಅಷ್ಟೇ ಅಲ್ಲ, ಸಾಮಾನ್ಯ ಜನರು ಕೂಡ ಅದಕ್ಕೆ ಕೈ ಜೋಡಿಸ್ತಾ ಇರುವಂತದ್ದು. ಅದೇನು ಮನುಷ್ಯರ ಹತ್ಯೆ ಆಯ್ತು, ಅತ್ಯಾಚಾರ ಆದ ನಂತರ ಏನು ಹತ್ಯೆ ಆಗಿದೆ, ಅದಕ್ಕೆ ದೇಶವ್ಯಾಪಿ ಖಂಡನೆ ವ್ಯಕ್ತವಾಗ್ತಾ ಇದೆ. ಆ ಪಾಪಿಗಳಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹವಾಗಿದೆ. ನೋಡೋಣ ಸರ್ಕಾರ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ. ಸರ್, ಇವಾಗ ಕೇವಲ ಈ ರೀತಿ ಅತ್ಯಾಚಾರ ಅನ್ಯಾಯಗಳಾದಾಗ ಮಾತ್ರ ತಮ್ಮ ದಲಿತ ಸಂಘಟನೆ ಧ್ವನಿಗೂಡಿಸುವಂತದ್ದು, ಅಥವಾ ಕೇವಲ ದಲಿತ ಹೆಣ್ಣು ಮಕ್ಕಳ ಮೇಲೆ ಅಥವಾ ದಲಿತರ ಮೇಲೆ ಅನ್ಯಾಯ ಆದಾಗ ಮಾತ್ರ ಧ್ವನಿ ಎತ್ತುವಂತದ್ದು, ಅಥವಾ ಬೇರೆ ಸಮಾಜದಲ್ಲಿ ನಡೆಯುವಂತ ಯಾವುದೇ ಅನ್ಯಾಯ ಆದ್ರೂ ಕೂಡ ತಾವು ಧ್ವನಿ ಎತ್ತಿ ಅವ್ರ ಪರ ನಿಲ್ಲುವಂತದ್ದ ಸರ್, ಹೇಗೆ ಅಂತ? ಮೇಡಮ್, ಈಗ ಮೊನ್ನೆ ಏನು ಮಾಧ್ಯಮದ ಮೇಲೆ ಪವರ್ ಟಿವಿ ನಡೆಸ್ತಕ್ಕಂಥ MD ಅವರ ಮೇಲೆ ಮತ್ತು ಅದರ ಸುದ್ದಿ ವಾಹಿನಿಗಳ ವರದಿಗಾರರ ಮೇಲೆ ಇವತ್ತು ಏನು ಮಾನ್ಯ ನಮ್ಮ ರಾಜ್ಯದ ಗಣವೆತ್ತ ದಲಿತರ ಪರ ರೈತರ ಪರ ಅಂತಕ್ಕಂಥ ರೈತರ ಒಂದು ಶಾಲನ್ನ ಹೊತ್ತು ಅಧಿಕಾರ ಸ್ವೀಕಾರ ಮಾಡಿದಂತ ಮಾನ್ಯ ಯಡಿಯೂರಪ್ಪನವರು ಅವರ ಮಗನ ಮೇಲೆ ಒಂದು 5,000 ಕೋಟಿ ರೂಪಾಯಿ ಹಗರಣ ಬಂದ ಮೇಲೆ ತೆಗೆದು ಅದನ್ನು ನಿರಂತರವಾಗಿ ಒಂದು 7-8 ದಿನಗಳ ಕಾಲ ಆ ಸುದ್ದಿಯನ್ನ ಜಗಕ್ಕೆ ಪ್ರಚಾರ ಮಾಡಿರ್ತಕ್ಕಂಥ ಪವರ್ ಟಿವಿ ವರದಿಗಾರರ ಮೇಲೆ ತತ್ಕ್ಷಣ ACB ರೇಡು ಇವತ್ತು CCB ರೇಡು ಅಂತಕ್ಕಂಥ ಇಂಥ ಅವಮಾನಯುತ ಘಟನೆ. ಯಾಕಂತಂದ್ರೆ ಇವತ್ತು ಮಾಧ್ಯಮಗಳು ಇವತ್ತು ತಪ್ಪನ್ನ ನಾವು ಯಾರೋ ಮಾಡಿದ್ವಿ, ಭ್ರಷ್ಟ ರಾಜಕಾರಣಿಗಳು ಮಾಡಿರ್ತಕ್ಕಂಥ ತಪ್ಪನ್ನ ಜಗಕ್ಕೆ ತೋರಿಸುವಂತ ಮಾಧ್ಯಮಗಳ ಮೇಲೆ ಇವತ್ತು ಬ್ರಹ್ಮಾಸ್ತ್ರವನ್ನು ಮಾಡ್ತಾರೆ. ಇವತ್ತು ಏನ್ ಕೇಳ್ತಾರಂತಂದ್ರ ಕೆಲವೊಂದು ನಾನು ಕಾಮೆಂಟ್ಸ್ ಬಾಕ್ಸ್ ನಲ್ಲಿ ನೋಡಿದೀನಿ. ಇವತ್ತು ಪವರ್ ಟಿವಿ ನಡಿಬೇಕಾದ್ರ ಯಾವ ತರ ಟಿವಿ ಇವತ್ತು 300 ಜನ ಕೆಲಸ ಮಾಡ್ತಾರಂದ್ರೆ ಒಬ್ಬರಿಗೆ 10,000 ರೂಪಾಯಿ ಪಗಾರ ಕೊಡ್ತಾರ. ಅಂದ್ರೆ ಒಂದು ತಿಂಗಳಿಗೆ ಇವ್ರದ್ದು 500-600 ಕೋಟಿ ರೂಪಾಯಿ ಇವ್ರ ಟರ್ನ್ ಓವರ್ ಆಯ್ತಂತ ಹೇಳಿ ಇವತ್ತು ಪಬ್ಲಿಕ್ ಟಿವಿಯ ಒಬ್ಬ ರಂಗನಾಥ್ ಅಂತಕ್ಕಂಥ ಒಬ್ಬ ಬಿಜೆಪಿ ಪವರ್ ಮನುಷ್ಯ ಅವ್ರು ಮಾತಾಡ್ತಾರೆ, ಇವತ್ತು ಬಿಜೆಪಿ ಪರ ಮಾತಾಡ್ತಾರೆ. ಆದ್ರೆ ಪಬ್ಲಿಕ್ ಟಿವಿ ಮೇಲೆ ಏಕೆ ರೇಡ್ಗಳಾಗಲ್ಲ? ಇದು ನಮ್ಮ ಪ್ರಶ್ನೆ. ಇವತ್ತು ಪವರ್ ಟಿವಿ ಮೇಲೆ ಅಂದ್ರೆ ಇವರನ್ನ ಯಾರು ಪ್ರಶ್ನೆ ಮಾಡ್ತಾರೆ, ಇವ್ರ ತಪ್ಪನ್ನ ಯಾರು ಎಚ್ಚರಗೊಳಿಸ್ತಾರೆ, ನೀವು ತಪ್ಪು ಮಾಡ್ತಾ ಇದ್ರಿ ಅಂತ ಯಾರು ಹೇಳ್ತಾರೆ ಅಂತವ್ರ ಮೇಲೆ ಇವತ್ತು ACB ರೇಡ್ ಆಗುತ್ತೆ. ಇವತ್ತು ಈಗ ತಾನೆ ಏನು DK ಶಿವಕುಮಾರ್ ಅವರ ಮನೆ ಮೇಲೆ ಮತ್ತೆ ರೇಡ್ ಆಗಿದೆ. ಅಂದ್ರೆ ಇವ್ರು ಪರೋಕ್ಷವಾಗಿ ಇವರನ್ನ ಬಿಜೆಪಿ ಸರ್ಕಾರವನ್ನ ಯಾರು ವಿರೋಧ ಮಾಡ್ತಾರೋ
ಯಾರ ಧ್ವನಿ ಎತ್ತಾರೋ ಅಂತವ್ರ ಮೇಲೆ ACB ಇವತ್ತು CCB ಇಂತ ರೇಡ್ಗಳನ್ನು ಮಾಡ್ತಾರೆ. ಇದರಿಂದ ಕೆಲವೊಂದು ಧ್ವನಿ ಇರುವಂತ ರಾಜಕಾರಣಿಗಳ ಸತೆ ತಮ್ಮ ಬಾಯನ್ನು ಮುಚ್ಚಿಕೊಂಡು ಇವತ್ತು ಆ ಬಿಜೆಪಿಗೆ ಹೋಗುವಂತ ಕಾಲ ಬಂದಿದೆ. ನಮಗಾದ್ರೂ ಗೊತ್ತು ಮಾಧ್ಯಮದಲ್ಲಿ ಏನಾಗಿದೆ ಅಂತಂದ್ರೆ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ಎಂತ ಕಾಂಗ್ರೆಸ್ನಲ್ಲಿ ಅಧಿಕಾರ ಪಡೆದಂತ SM ಕೃಷ್ಣ ಅವರು ಕಾಂಗ್ರೆಸ್ನಲ್ಲಿ ಎಲ್ಲಾ ಅಧಿಕಾರವನ್ನು ವಹಿಸಿಕೊಂಡು ಅಧಿಕಾರ ಅನುಭವಿಸಿ ಇನ್ನೇನ ನನ್ನ ಮೇಲೆ ACB ರೇಡ್ ಆಗತ್ತ ITB ರೇಡ್ ಆಗತ್ತ ಅಂತ ಹೇಳಿ ಇವತ್ತು ಬಿಜೆಪಿ ಅನಿಸಿದೆ. ಹೀಗಾಗಿ ಇವತ್ತು ಹಲವಾರು ರಾಜಕಾರಣಿಗಳಿಗೆ ಇಂತ ರೇಡ್ಗಳ ಬಗ್ಗೆ ಬೆದರಿಕೆ ಹಾಕಿ ಇವತ್ತು ಬಿಜೆಪಿ ಅವರು ಏನು ಉದ್ದಟತನವನ್ನು ಮೆರಿತಾ ಇದ್ದಾರೆ. ಇದಲ್ಲ ಇವತ್ತು ಯಾಕಂತಂದ್ರ ದೇಶದ ಜನ ನಿಮ್ ಮ್ಯಾಗ ತಿರಸ್ಕಾರ ಮಾಡ್ಲಿಕ್ಕೆ ಬಹಳಷ್ಟು ತುದಿಗಾಲಲ್ಲಿ ನಿಂತದ. ಏನಂತಂದ್ರೆ ಇವತ್ತು ದೇಶದಲ್ಲಿ ಯಾವ ತರ ಅಂತಂದ್ರ ಮೋದಿಜಿ ಅವರು ರೊಕ್ಕ ಬ್ಯಾನ್ ಮಾಡುವಾಗ ಯಾರನ್ನೂ ಹೇಳಿಲ್ಲ. ಭೂ ಸುಧಾರಣೆ ಕಾಯ್ದೆಯಲ್ಲಿ ಯಾರನ್ನೂ ವಿಶ್ವಾಸ ತಗೊಳ್ಳಿಲ್ಲ. APMC ಕಾಯ್ದೆಯಲ್ಲಿ ಯಾರನ್ನೂ ವಿಶ್ವಾಸ ತಗೊಳ್ಳಿಲ್ಲ. ಈ ತರ ಆಯ್ತಂತಂದ್ರೆ ಏನಾಗತ್ತಂದ್ರ ದೇಶದ ಒಂದು ಒಳ್ಳೆಯ ಕಾನೂನು ಸುವ್ಯವಸ್ಥೆ ಹದಗೆಡ್ತದೆ. ಇವತ್ತು ನಿರುದ್ಯೋಗಿ ಸಮಸ್ಯೆ ಹೆಚ್ಚಾಗ್ತದೆ. ನಿರುದ್ಯೋಗಿ ಸಮಸ್ಯೆ ಹೆಂಗೆ ಹೆಚ್ಚಾಗ್ತದೆ ಅಂತಂದ್ರ ಇವತ್ತು ಹಲವಾರು ವಿದ್ಯಾರ್ಥಿಗಳು ಇವತ್ತು BA BCom ಇವತ್ತು ಸಿಕ್ಕಾಪಟ್ಟಿ ಎಜುಕೇಶನ್ ಮಾಡಿ ಇವತ್ತು KV ಖಾಸಗೀಕರಣ, APMC ಖಾಸಗೀಕರಣ, KSRTC ಖಾಸಗೀಕರಣ ಈ ತರ ಆಯ್ತಂದ್ರ ಖಾಸಗೀಕರಣ ಅಂದ್ರೆ ಏನು? ಖಾಸಗೀಕರಣ ಅಂದ್ರೆ ಇವತ್ತು ಟೆಂಡರ್ ಆಗತ್ತೆ. ಇವತ್ತು KSRTC ಖಾಸಗೀಕರಣ ಆಯ್ತಂದ್ರ ಅದಕ್ಕೊಂದು NGO ದವರು ಯಾರೋ ಒಬ್ರು ಬಂದು ದುಡ್ಡು ಇದ್ದವ್ರು ಬಂದು ಅದನ್ನ ಪರ್ಚೇಸ್ ಮಾಡ್ತಾರ. ಬೇಡ ಸರ್ಕಾರ ಹರಾಜು ಮಾಡ್ತಂದ್ರೆ ನಾವು ಇಂತಿಷ್ಟು ಇಡ್ತೀವಿ ಅಂತ KBN ಇಡ್ತಾರೆ. ಅವಾಗ ಅವರು ಪ್ರೈವೇಟ್ ಜನಗಳನ್ನ ತಂದು ಅಲ್ಲಿ ಹಾಕೋದ್ರಿಂದ ನಿರುದ್ಯೋಗಿಗಳು ಪಾಪ ಕೆಲಸ ಮಾಡೋ ಟೈಮ್ದಾಗ ಏನಾದ್ರೂ ಸ್ವಲ್ಪ ಅಪ್ಪು ತಪ್ಪುಗಳಾದ್ರ ಅವರನ್ನ ತತ್ಕ್ಷಣ ತೆಗೆದು ಹೋಗ್ಬಿಡ್ತಾರೆ. ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ಯಾಕಂದ್ರೆ ಅದರ ಕಾಲ ಇವರು ಟೆಂಡರ್ ನಡೆಸ್ತಿರ್ತಾರೆ. ಮತ್ತ ಆ ತರ ಆಯ್ತಂದ್ರೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗತ್ತೆ. ಯಾಕಂತಂದ್ರೆ ಇವತ್ತು ಸರ್ಕಾರಿ ನೌಕರಿಯನ್ನ ಅವಲಂಬಿತವಾಗಿ ಸರ್ಕಾರಿ ನೌಕರಿ ಮೇಲೆ ಇವತ್ತು ಯುವಕರನ್ನ ಶಾಲೆ ಕಲಿತು ಪಾಪ ಇವತ್ತು ನಾವು ನಾಳೆ ಏನೋ ಆಗ್ಬೇಕು, KB ಆಫೀಸರ್ ಆಗ್ಬೇಕು, APMC ಆಫೀಸರ್ ಆಗ್ಬೇಕು, ಇವತ್ತು ಸರ್ಕಾರದ ಡಾಕ್ಟರ್ ಆಗ್ಬೇಕಂತಕ್ಕಂತ ಮಹಿಳೆಯರು ಕೂಡ ಇವತ್ತು ಬೀದಿಗೆ ಇದೇ ತಾನೇ ನೋಡಿದ್ವಿ. ತಹಸೀಲ್ದಾರ್ ಆಫೀಸ್ ಮೇಲೆ ಇವತ್ತು ಡಾಕ್ಟರ್ಗಳು ನರ್ಸ್ಗಳು ಬೀದಿಗೆ ಬಂದಿದ್ರು. ಇವರನ್ನು ಬೀದಿಗೆ ತರಲಿಕ್ಕೆ ಬಯಸಿದವರೇ ಇವತ್ತು ಬಿಜೆಪಿ ಸರ್ಕಾರ. ಇವತ್ತು ಹಲವಾರು ಯುವಕರಲ್ಲಿ ನಾನು ವಿನಂತಿಯನ್ನು ಮಾಡ್ಕೋತೀನಿ, ಯುವಕರಿಗೆ ನೀವು ಏನು ಬಿಜೆಪಿ ಅಂತಕ್ಕಂತ ಬಿಜೆಪಿಗೆ ನೀವು ಪಾರ್ ಹೊಂದಿದ್ದೀರಿ. ಮುಂಬರುವ ದಿನಗಳಲ್ಲಿ ಬಿಜೆಪಿಯಿಂದ ದೊಡ್ಡ ಗಂಡಾಂತರ ಯುವಕರಿಗೆ ಮತ್ತು ನಿರುದ್ಯೋಗಿ ಸಮಸ್ಯೆ ಹೆಚ್ಚಾಗುವುದರಲ್ಲಿ ಎರಡು ಮಾತಿಲ್ಲ. ಇವತ್ತು ಎಲ್ಲಾ ಯೋಜನೆಗಳನ್ನ ಎಲ್ಲಾ ಸರ್ಕಾರಿ ಕಚೇರಿಗಳನ್ನ ಖಾಸಗೀಕರಣ ಒಂದು ವೇಳೆ ಮಾಡಿರ್ತಂದ್ರ ನಿರುದ್ಯೋಗಿ ಸಮಸ್ಯೆ ಹೆಚ್ಚಾಗುತ್ತೆ. ಯಾಕಂತಂದ್ರ ಟೆಂಡರ್ದಾರರು ತಾವು ಅವ್ರು ಬದುಕಬೇಕು, ಅವ್ರು ಕೊಟ್ಟನ ಪಗಾರ ಯುವಕರು ತಗೋದು. ಆ ತರ ಆಗತ್ತಂದ್ರ ಇದು ಈ ಭಾರತ ದೇಶದಲ್ಲಿ ಯುವಕರಿಗೆ ಮತ್ತು ರೈತರಿಗೆ ದೊಡ್ಡ ಹೊಡೆತ ಬೀಳುತ್ತ. ಇನ್ನೊಂದು ಈ ಬಿಜೆಪಿ ಸರ್ಕಾರ ಯಾವ ತರ ಆಯ್ತಂದ್ರ ಇದು ರೈತರ ಪರ ದಲಿತರ ಪರ ಎಲ್ಲಷ್ಟು ಇಲ್ಲ, ನಿರುದ್ಯೋಗಿ ಯುವಕ ಯುವತಿಯರ ಪರ ಎಲ್ಲಷ್ಟು ಇಲ್ಲ. ಇದು ಏನಾಗಿತ್ತಂದ್ರ ಅನಿಲ್ ಅಂಬಾನಿ, ನೀರವ್ ಮೋದಿ ಇಂಥವರಿಗೆ ದೊಡ್ಡ ದೊಡ್ಡ ಟೆಂಡರ್ ಇವತ್ತು ವಿಮಾನ ನಿಲ್ದಾಣ ಆಗಿರ್ಬೋದು ನೀರವ್ ಮೋದಿಗೆ, BSNL ಆಗಿರ್ಬೋದು ನೀರವ್ ಮೋದಿಗೆ, ಮತ್ತು ಇನ್ನಿತರ ಕೆಲವೊಂದು ಏನೇನ ಜಿಯೋ ಸಿಮ್ ಅವೆಲ್ಲ ನೀರವ್ ಮೋದಿಗೆ, HP ಗ್ಯಾಸ್ ನೀರವ್ ಮೋದಿಗೆ, ಮತ್ತು ಅಮಿತ್ ಶಾ ಅವರ ಮಗನಿಗೆ ದೊಡ್ಡ ದೊಡ್ಡ ಟೆಂಡರ್ ಕೆಲಸ ಕೊಡ್ತಾರೆ. ಇದರಿಂದ ರಾಜ್ಯದ ಬಡ ನಿರುದ್ಯೋಗಿ ಯುವಕರಿಗೆ ದೊಡ್ಡ ಹೊಡೆತ ಆಗಬಹುದು. ಮುಂಬರುವ ದಿನಗಳಲ್ಲಿ ಈ ಬಿಜೆಪಿ ಸರ್ಕಾರ ಬಂದಾಗಿನಿಂದಲೂ ಮೊದಲು ಹೆಂಗಿತ್ತಂದ್ರ ಸರ್ಕಾರ ಯಥಾವತ್ತಾಗಿ ನಡೀತಿತ್ತು. ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ನೋಡಬಹುದು, ಮಾಧ್ಯಮದವರು ನೀವೇ ಹಲವಷ್ಟು ಇವತ್ತು ಎಲ್ಲಿ ನೋಡಿದ್ರು ಗೋಕಾಕದಲ್ಲಿ ಪ್ರತಿಭಟನೆ, ಬೆಳಗಾವಿಯಲ್ಲಿ ಪ್ರತಿಭಟನೆ, ಉತ್ತರ ಪ್ರದೇಶದಲ್ಲಿ ಪ್ರತಿಭಟನೆ. ಈ ಪ್ರತಿಭಟನೆಯನ್ನ ಎಬ್ಬಿಸಿದವರು ಬಿಜೆಪಿ ಅವರು. ಇವತ್ತು ಖಾಸಗೀಕರಣ ಮಾಡೋದ್ರಿಂದ ವಿದ್ಯಾರ್ಥಿಗಳು ಇದಕ್ಕೆ ಬರ್ತಾರೆ, ಬೀದಿಗೆ ಬರ್ತಾರೆ. ಈ ಡಾಕ್ಟರ್ಗಳ ಈ ದವಾಖಾನೆಯನ್ನ ಖಾಸಗೀಕರಣ ಮಾಡಿದಾಗ ಇವತ್ತು ನರ್ಸ್ಗಳು ಬೀದಿಗೆ ಇರ್ತಾರೆ. ನರ್ಸ್ಗಳು ಯಾಕೆ ಬೀದಿಗೆ ಇರ್ತಾರೆ ಅಂತಂದ್ರೆ ಅವರಿಗೆ ಸರಿಯಾದ ಪಗಾರ ಇಲ್ಲ. ಅವರನ್ನ ನೂರಾರು ಯುವತಿಯರು ಇವತ್ತು ನರ್ಸ್ ಬಾಯಿಗಳು ಇವತ್ತು ಬೀದಿಗೆ ಬಂದಿದ್ರು.
ಯಾಕೆ ಇವತ್ತು ಹಲವಾರು ಸರ್ಕಾರದಲ್ಲಿ ದುಡ್ಡಿದೆ, ಅವರನ್ನು ಕಾಯಂಗೊಳಿಸಿ ಅವ್ರನ್ನ ಪರ್ಮನೆಂಟ್ ಮಾಡಿರತ್ತಂದ್ರ. ಯಾಕಂತಂದ್ರೆ ಕರೋನಾ ಟೈಮ್ದಲ್ಲಿ ಇವತ್ತು ನರ್ಸ್ ಬಾಯಿಗಳಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಜೀವದ ಹಂಗನ್ನ ತೊರೆದು ಜನರಿಗೆ ಒಳ್ಳೆಯ ಸಮಾಜ ಸೇವೆಯನ್ನು ಕೊಡ್ತಾರೆ. ಅಂತವ್ರನ್ನ ಕಾಯಂಗೊಳಿಸಿ ಇವತ್ತು ಅದನ್ನ ಬಿಟ್ಟುಕೊಟ್ಟ ನೀರವ್ ಮೋದಿ, ಅನಿಲ್ ಅಂಬಾನಿ, ವಿಜಯ್ ಮಲ್ಯ ಅಂತ ಇಂಥವ್ರಿಗೆ ಸಹಕಾರ ಕೊಟ್ಟರೆ ಮುಂಬರುವ ದಿನಗಳಲ್ಲಿ ಏನಾಗ್ತದಂತಂದ್ರ ದೇಶ ಅಧೋಗತಿ ಅಂತ ಸಾಗತ್ತ. ಇವತ್ತು ದೇಶದಲ್ಲಿ ಏನಾಗಿದೆ ಅಂತಂದ್ರ ಬಹಳಷ್ಟು ಈ ತರ ಬಿಜೆಪಿ ಸರ್ಕಾರದ ದುರಾಡಳಿತ ಏನಂತಂದ್ರೆ ಇವತ್ತು ಖಾಸಗೀಕರಣ ಮಾಡುವುದರಿಂದ ಬಹಳಷ್ಟು ನಿರುದ್ಯೋಗಿ ವಿದ್ಯಾರ್ಥಿಗಳ ಪ್ರಾರಂಭ ಆಗ್ತಾರ. ಆ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಖಾಸಗೀಕರಣ ಅಂತಕ್ಕಂಥದ್ದು, ಭೂ ಸುಧಾರಣೆ ಅಂತಕ್ಕಂಥದ್ದು ಇವನ್ನೆಲ್ಲ ಕೈ ಬಿಡಬೇಕು. ಎರಡನೇದಾಗಿ ಇನ್ನೊಂದು ನಾನು ಬಿಜೆಪಿ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರ, ತಾವು ಅಧಿಕಾರ ಯಾವ ತರ ಹಿಡಿದಿಲ್ಲ, ನಿಮಗೆ ಜನಗಳು ಒಂದು ಏನೋ ಮುಂಬರುವ ದಿನಗಳಲ್ಲಿ ನಮ್ಮ ಭಾರತ ದೇಶ ಒಳ್ಳೆಯ ದೇಶ ಆಗ್ತದ ಅಂತಕ್ಕಂಥ ಮಾನ್ಯ ಮೋದಿಜಿ ಅವರಿಗೆ ನಮ್ಮ ದೇಶದವರು ಅಧಿಕಾರದ ಚುಕ್ಕಾಣಿಯನ್ನು ಕೊಟ್ಟಿದ್ದಾರೆ. ಮೋದಿಜಿ ಅವರು ಪ್ರತಿ ಸಲ ಏನ್ ಹೇಳ್ತಾರ ಅಂದ್ರ, ನಾನು ಗುಜರಾತಿ ತರ ಮಾದರಿಯನ್ನಾಗಿ ಕರ್ನಾಟಕವನ್ನು ಮಾಡ್ತೀನಿ. ಇವತ್ತು ಗುಜರಾತ್ದಲ್ಲಿ ಅವ್ರಿಗೆ ಹೊಟ್ಟಿ ಉಪಜೀವನ ಇಲ್ಲಾರಕ್ಕಾಗಿ ಗುಜರಾತಿಗಳು ಬಂದು ಇವತ್ತು ನಮ್ಮ ರಾಜ್ಯದಲ್ಲಿ ಬೇರೆ ಬಿಟ್ಟು ಇವತ್ತು ಹೊಟ್ಟಿ ತುಂಬಿಕೊಳ್ಳುವಂತ ಪರಿಸ್ಥಿತಿ ಇವತ್ತು. ಅಂತದ್ರಲ್ಲಿ ಇಡೀ ದೇಶವನ್ನ ಮಾನ್ಯ ಮೋದಿಜಿ ಅವರು ಮುನ್ನಡೆಸಿಕೊಂಡು ಹೋಗುವಂತ ಸಾಮರ್ಥ್ಯವನ್ನು ಉಳ್ಳಿಲ್ಲ. ಇವತ್ತು ಏನು ದೇಶದಲ್ಲಿ ಕೋಮುಗಳಿಗೆ ಮುಸ್ಲಿಮರನ್ನ ಹತ್ತಿಕ್ಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಮಾನ್ಯ ಮೋದಿಜಿಯವರಿಗೆ, ಮಾನ್ಯ ಯಡಿಯೂರಪ್ಪನವರಿಗೆ ಏನ್ ಮಾಧ್ಯಮದ ಮೇಲೆ, ಪವರ್ ಟಿವಿ ಮೇಲೆ ಮಾನ್ಯ ಯಡಿಯೂರಪ್ಪನವರು ಬ್ರಹ್ಮಾಸ್ತ್ರ ಮಾಡಿದಾರ, ಇಂಥವನ್ನೆಲ್ಲ ಕೈ ಬಿಡ್ರಿ. ಮಾನ್ಯ ಯೋಗಿ ಆದಿತ್ಯನಾಥ್ ಅವರಿಗೆ ಹೆಣ್ಣು ಮಕ್ಕಳು ಇದ್ದಿದ್ರ, ಯೋಗಿ ಆದಿತ್ಯನಾಥ್ಗೆ ಮನುಷ್ಯ ಏನು ಕುಟುಂಬದ ತಾಯಿ ತಂದೆಯ ಗೋಳ ಗೊತ್ತಾಗಿ ಇವತ್ತು ಅವರು ನಾನು ಸಾಧುವುದೀನಿ, ನಾನು ಸ್ವಾಮಿ ಅದೀನಿ ಅಂತ ತಗೊಂಡು ಹೊರಟಾರ. ಮಕ್ಕಳ ಗೋಳು ಇವತ್ತು ಮನುಷ್ಯ ತಾಯಿ ತಂದೆಯ ಅಕ್ರಂದನ ಯೋಗಿ ಆದಿತ್ಯನಾಥ್ಗೆ ತತ್ಲಾರದೆ ಬಿಡುವುದಿಲ್ಲ. ಯೋಗಿ ಆದಿತ್ಯನಾಥ್ ಅವರು ಕೂಡಲೇ ಎಚ್ಚೆತ್ಕೊಂಡು ಇವತ್ತು ಏನು ಮನುಷ್ಯಳ ಹತ್ಯೆಯಲ್ಲಿ ಭಾಗಿಯಾದಂತ ಇವತ್ತು ಆರೋಪಿಗಳನ್ನು ಕೂಡಲೇ ಎನ್ಕೌಂಟರ್ ಮಾಡಬೇಕು. ಇನ್ನೊಂದು ಏನಾಗುತ್ತಂದ್ರೆ ನಮಗ ಆಂಧ್ರದಲ್ಲಿ ರೆಡ್ಡಿ ಅಂತಕ್ಕಂಥ ಒಬ್ಬಳು ಹೆಣ್ಮಗಳು, ಆ ಡಾಕ್ಟರ್ ಹೆಣ್ಮಗಳು, ನಾವು ಇವತ್ತು ಹೆಣ್ಮಗಳನ್ನ ನಾವು ರೆಡ್ಡಿ, ಲಿಂಗಾಯತ, ಇವ್ರು SC, ಇವ್ರು ST, ಇವ್ರು ಅಲ್ಪಸಂಖ್ಯಾತರ ಬಿಂಬಿಸ್ತಾ ಇಲ್ಲ. ನಮ್ಮ ಮನಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಅದು ಯಾವುದೇ ಜಾತಿ ಇದಿರಲಿ, ಹೆಣ್ಮಕ್ಳು ನಮ್ಮ ತಾಯಂದಿರೆ, ಯಾವ ಜಾತಿಯವರು ಆಗಲಿ, ಹೆಣ್ಮಕ್ಳು ನಮ್ಮ ತಾಯಂದಿರೆ. ಇವತ್ತು ನಾವು ಸಂಘಟನೆಗಳನ್ನ, ದಲಿತ ಸಂಘಟನೆಗಳನ್ನ ಬಹಳಷ್ಟು ಜನ ಏನ ದೇಶದಲ್ಲಿ ಏನಾಗಿತ್ತು ಅಂದ್ರೆ, ದಲಿತ ಸಂಘಟನೆಗಳಾದ ಕೂಡಲೇ ಇವತ್ತು ದಲಿತರ ಮೇಲೆ ಅನ್ಯಾಯ ಆದಾಗ, ಮನುಷ್ಯರ ಮೇಲೆ ಅನ್ಯಾಯ ಆದಾಗ ನಾವು ದಲಿತರು ಎದ್ದಿರ್ತೀವಿ, ರೈತರ ಮೇಲೆ ಅನ್ಯಾಯ ಆದಾಗ ರೈತರು ಎದ್ದಿರ್ತಾರೆ, ಕನ್ನಡ ಮೇಲೆ ಏನಾದರೂ ಪ್ರಭಾವ ಆದಾಗ ಕನ್ನಡ ಸಂಘಟನೆ ಇಲ್ಲ. ಇವತ್ತು ಹೋರಾಟಗಾರರ ಆಲೋಚನೆಗಳು ಒಂದೇ. ಇವತ್ತು ನಾವು ಹೆಣ್ಮಗಳನ್ನ, ಇವತ್ತು ರೆಡ್ಡಿ ಹೆಣ್ಮಗಳ ಮೇಲೆ ಆದಂತ ಅತ್ಯಾಚಾರವನ್ನು ಯಾವ ತರ ಆಂಧ್ರದ ಪೊಲೀಸರು ಎನ್ಕೌಂಟರ್ ಮಾಡಿ ಜಾಗ ಮೇಲೆ ಸಾಯಿಸಿ, ಅದನ್ನ ಇವತ್ತು ನಮ್ಮಲ್ಲಿ ಆ ಭಾವನೆ ಇಲ್ಲ, ಅಧಿಕಾರಿಗಳಲ್ಲಿ ಆ ಭಾವನೆ ಇರಬಹುದೇನೋ ಅನ್ಸುತ್ತೆ ನಮ್ಗೆ. ಇವತ್ತು ಮನುಷ್ಯರ ಮೇಲೆ ಅತ್ಯಾಚಾರ ಆದಾಗ ಅದ ನಿರ್ಧಾರವನ್ನ ಪೊಲೀಸರು ಯಾಕೆ ತಗೊಳ್ಳಿಲ್ಲ? ಇದು ನಮ್ಮ ಅಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್, ಪ್ರಿಯಾಂಕಾ ರೆಡ್ಡಿ ಅವರು ಪಶು ವೈದ್ಯ ಅಂತ ಏನಿದ್ರು ಅವ್ರ ಮೇಲೆ ಅತ್ಯಾಚಾರ ಆಗಿ ಆ ಆರೋಪಿಗಳನ್ನ ಅಂದ್ರೆ ಪ್ಲೇಸ್ ಇನ್ವೆಸ್ಟಿಗೇಷನ್ ಅಂತ ಮಾಡಕ್ ಹೋದಾಗ ಅಲ್ಲಿ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ರು. ಜೊತೆಗೆ ಪೊಲೀಸರು ಗನ್ನನ್ನ ಕಿತ್ಕೊಂಡ್ಬಿಟ್ಟು ಅವ್ರ ಮೇಲೆ ಶೂಟ್ ಮಾಡೋದಕ್ಕೆ ಒಂದು ಪ್ರಯತ್ನವನ್ನ ಪಡ್ತಾರೆ, ಅಥವಾ ಇನ್ನೊಂದಿಷ್ಟು ಜನ ಕಲ್ಲು ತೂರಾಟ ಮಾಡುವಂತ ಪ್ರಯತ್ನವನ್ನ ಪಡ್ತಾರೆ ಅನ್ನುವಂತ ಕಾರಣಕ್ಕಾಗಿ ಅವರನ್ನ ಎನ್ಕೌಂಟರ್ ಮಾಡಿದ್ವಿ ಅನ್ನೋ ಒಂದು ರೀಸನ್ ಅನ್ನ ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಕೊಟ್ಟಿರುವಂತದ್ದು. ಪೊಲೀಸ್ ಸಿಬ್ಬಂದಿಯವರು 2-3 ಜಾಲಿಗೆ ಗಾಡಿ ಹೋಗಿದ್ದು, ಎಲ್ಲಾ ಲಾಠಿ ಮತ್ತು ವಾಕಿ ಟಾಕಿ ಸಮೇತ ಹೋಗಿ 4 ಜನರನ್ನ 50 ಮಂದಿ ಪೊಲೀಸರ ಮುಖಾಂತರ ಎನ್ಕೌಂಟರ್ ಮಾಡ್ತಾರೆ. 4 ಜನ ಇದ್ದವರು 50 ಮಂದಿ ಮೇಲೆ ಅವ್ರ ಗನ್ನನ್ನು ಕಸ್ಕೊಂಡು ಅವ್ರ ಮೇಲೆ ಗೋಲಿಬಾರ್ ಮಾಡ್ಲಿಕ್ಕೆ ಅವ್ರ ಪ್ರಯತ್ನ ಪಟ್ಟು ಅಂತೇಳಿ ಬಿಂಬಿಸಿ ಇವತ್ತು ರೆಡ್ಡಿ ಜನಾಂಗದ ಯುವತಿ ಮೇಲೆ ಈ ತರ ಮಾಡಿರುವಂತಕ್ಕಂಥ ಪೊಲೀಸರು ಒಂದು ಏನು ಗುರಿಯನ್ನು ಇಟ್ಕೊಂಡು ಅವರನ್ನ ಓಡ್ಲಿಕ್ಕೆ ಬಿಟ್ಟು ಅವರ ಹತ್ಯೆ ಮಾಡಿದಾರೆ ಹೊರತಾಗಿ ಅವರನ್ನ ಎನ್ಕೌಂಟರ್ ಮಾಡಿದ್ದಾರೆ. ಹಾ, ಕಥೆ ಎಲ್ಲ ಸುಳ್ಳು. ಇವತ್ತು ಮನುಷ್ಯ ಮೇಲೆ ಹತ್ಯೆ ಆದ್ರೆ ಇವತ್ತು ಮನುಷ್ಯ ಒಬ್ಬಳು ದಲಿತಳು
ಅಂತೇಳಿ ಪೊಲೀಸರೇ ಮುಂದೆ ತಗೊಂಡು ಮನುಷ್ಯ ಹತ್ಯೆಯನ್ನು ಮಾಡ್ತಾರಂತಂದ್ರ ಇದು ನಮಗ ಜಾತೀಯತೆ ಅನ್ಸ್ಬೋದು. ಆದ್ರೆ ನಮ್ಮ ದಿಸೆಯಲ್ಲಿ ಇವತ್ತು ನಮಗೆ ಪ್ರಿಯಾಂಕಾ ರೆಡ್ಡಿನೂ ಅಷ್ಟೇ, ಮನುಷ್ಯಗಳು ಅಷ್ಟೇ, ಇವತ್ತು ದಲಿತರು ಅಷ್ಟೇ ನಾವು ತಿಳ್ಕೊಂಡು ಇದು ಭಾರತ ದೇಶ ಅಂತಂದ್ರೆ ಇದು ಸರ್ವ ಧರ್ಮೀಯರನ್ನ ಒಗ್ಗಟ್ಟಾಗಿ ಸೇರಿಸಿಕೊಂಡು ಭಾರತ ದೇಶ. ಆದ್ರೆ ಕೆಲವೊಂದು ಜನ ಈ ಬಿಜೆಪಿ ಏನ್ ಮಾಡ್ತಾ ಇದೆ ಅಂತಂದ್ರ ಮುಸ್ಲಿಮರನ್ನ ಹತ್ತಿಕ್ಬೇಕು, ದಲಿತರನ್ನ ಹತ್ತಿಕ್ಬೇಕು, ರೈತ ಸಂಘಟನೆಗಳ ಮೇಲೆ ಗೋಲಿಬಾರ್ ಹಾಕಬೇಕು, ಇಂತ ಯೋಜನೆಗಳಿಗೆ ಮುಂದಾಗಿದೆ. ಇದು ಬಹಳಷ್ಟು ನಡೆಯುವುದಿಲ್ಲ. ಮಾನ್ಯ ಬಿಜೆಪಿ ಅವರು ಒಂದು ತತ್ಕ್ಷಣ ಮಾನ್ಯ ಮೋದಿಜಿ ಅವರು ಏನು ಉತ್ತರ ಪ್ರದೇಶ ಯೋಗಿನಾಥ್ ಅವರನ್ನ ತತ್ಕ್ಷಣ ಸಿಎಂ ಸ್ಥಾನದಿಂದ ವಜಾಗೊಳಿಸಬೇಕು. ಯಾಕಂತಂದ್ರ ಸುಮ್ನ ಇವತ್ತು ಯೋಗಿ ಆದಿತ್ಯನಾಥ್, ಇವತ್ತು ಯಡಿಯೂರಪ್ಪ, ಇವತ್ತು ರಾಜ್ಯದಲ್ಲಿ ಪರಿಸ್ಥಿತಿ ನೋಡ್ರಿ, ಬರಗಾಲ ಬಂದು ಪ್ರವಾಹ ಬಂದು ಒಂದು ಕಡೆ ಜನ ತತ್ತರಿಸಿ ಜನರಿಗೆ ಇವತ್ತು ಮಠ ಮಂದಿರಗಳಲ್ಲಿ ತಮ್ಮ ಕುಟುಂಬವನ್ನು ಸೇರಿಸಿಕೊಂಡು ವಸತಿ ಅದ. ಅಂತವರಿಗೆ ಪ್ರವಾಹ ಕೊಡುವುದನ್ನು ಬಿಟ್ಟು ಮನೆ ಯಡಿಯೂರಪ್ಪನವರು ಏನೇನೋ ಬಾಯಿ ಬಂದಂತೆ 60-70 ವಯಸ್ಸಿನವರು, ಅವ್ರಿಗೆ ಮಾತನಾಡ್ಲಿಕ್ಕೆ ಬರಲ್ಲ, ರಾಜ್ಯಭಾರ ಮಾಡಕ್ಕೆ ಬರಲ್ಲ, ಅವರನ್ನು ತತ್ಕ್ಷಣ ಕೆಳಗಿಳಿಸಿ ಒಳ್ಳೆ ಇರ್ತಕ್ಕಂತ ಇವತ್ತು ಒಳ್ಳೆಯವರಿಗೆ ರಾಜ್ಯಭಾರ ಕೊಡ್ರಿ, ಮುನ್ನಡೆಸಿಕೊಂಡು ಹೋಗ್ಲಿ. ಆದ್ರ ಈ ಬಿಜೆಪಿ ಸರ್ಕಾರ ಏನಾಗಿ ಬಂದಾಗಿನಿಂದಲೂ ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ರೈತರ ಮೇಲೆ, ಮಹಿಳೆಯರಿಗೆ ರಕ್ಷಣೆ ಎಳ್ಳಷ್ಟು ಮಾಧ್ಯಮದವ್ರನ್ನ ಹಿಡ್ಕೊಂಡು ಇವತ್ತು ನಾವು ನೋಡ್ತೀವಿ. ಆ ಪ್ರತಾಪ್ ಸಿಂಗ್ ಅಂತಕ್ಕಂತ ಒಬ್ರು MP ಅವರು ಪೊಲೀಸರು ಬ್ಯಾರಿಕೇಡ್ ಹಾಕೊಂಡಿರ್ತಾರೆ, ಪೊಲೀಸರ ಮೇಲೆ ಗಾಡಿ ಬಿಡ್ತಾರೆ. ಅಲ್ಲ, ತಮ್ಮ ಗಮನಕ್ಕೆ ಇರಬಹುದು ಮಾಧ್ಯಮದವ್ರ ಬ್ಯಾರಿಕೇಡ್ ಮೇಲೆ ಪ್ರತಾಪ್ ಸಿಂಗ್ ಅಂತಕ್ಕಂಥವ್ರು ಕಾಕಿ ಅವರ ಮೇಲೆ ಇವತ್ತು ಭಾರತ ದೇಶದ ಸುವ್ಯವಸ್ಥೆ ಕಾಪಾಡುವಂತ ಪೊಲೀಸರ ಮೇಲೆ ಗಾಡಿ ಹಾಯಿಸುವಂತ ಈ ಬಿಜೆಪಿ ಸರ್ಕಾರದ ಸಂಸದರು, MLAಗಳು ಇನ್ನ ಜನಸಾಮಾನ್ಯರ ಗೋಳಿ ಅದು ಗೊತ್ತಿಲ್ಲ. ಖಂಡಿತ. ಓಕೆ ಸರ್, ಅಂದ್ರೆ ಒಟ್ಟಾರೆಯಾಗಿ ಇಷ್ಟೊಂದೆಲ್ಲ ಅಂದ್ರೆ ಆರೋಪಗಳ ಸರಮಾಲೆಯನ್ನ ಬಿಚ್ಚಿಟ್ರು ಸರ್ ರಮೇಶ್ ಅವರು ತಮ್ಮ ಮುಂದೆ. ತಾವು ನೋಡ್ಕೊಂಡು ಬಂದ್ರೆ ಇಷ್ಟೊತ್ತು ದಲಿತರ ಮೇಲೆ ಆಗಿರ್ಬೋದು, ಹೆಣ್ಮಕ್ಳ ಮೇಲೆ ಆಗಿರ್ಬೋದು, ಮಾಧ್ಯಮದವ್ರ ಮೇಲೆ ಆಗಿರ್ಬೋದು, ಅಥವಾ ಜನಸಾಮಾನ್ಯರ ಮೇಲೆ ಕೂಡ ಆಗಿರ್ಬೋದು, ಸರ್ಕಾರ ಯಾವ ರೀತಿ ದರ್ಪ ತೋರ್ತಾ ಇದೆ ಅನ್ನುವಂಥದ್ದನ್ನ ಒಂದಿಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಪಟ್ರು. ಸರ್, ಕೊನೆಯದಾಗಿ ಒಟ್ಟಾರೆಯಾಗಿ ಯುವಕರಿಗೆ ಅಥವಾ ಮಹಿಳೆಯರಿಗೆ ತಾವು ನಮ್ಮ ಮಾಧ್ಯಮದ ಮುಖಾಂತರ ಏನಾದ್ರು ಹೇಳಕ್ ಇಷ್ಟಪಟ್ರೆ ಏನ್ ಹೇಳ್ತೀರಾ ಸರ್? ನಾನು ದೇಶದ ಜನಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರ, ಈಗ ನಮ್ಮ ಕೈಯಲ್ಲಿರ್ತಕ್ಕಂಥ ಮತವನ್ನು ನಮ್ಮನ್ನ ಒಳ್ಳೆಯ ನಮ್ಮ ಬಗ್ಗೆ ಕಾಳಜಿ ಉಳ್ಳಂತ, ನಾನು ಇವತ್ತು ಯಾವ ಸರ್ಕಾರದ ಪರನಲ್ಲ ಇರೋದಲ್ಲ. ನಾವು ಸಂಘಟನೆಯವರು ನಮಗೆಲ್ಲಾ ಸರ್ಕಾರಗಳಷ್ಟೇ. ಇವತ್ತು ನಾವು ಯಾರಿಗೂ ಇವತ್ತು ಕಾಂಗ್ರೆಸ್ ಪರ, JDS ಪರ, ಬಿಜೆಪಿ ಪರ ಅಂತ ಅಲ್ಲ. ನಮ್ಮನ್ನ ಒಳ್ಳೆಯ ಸಮರ್ಥನೆ ಕಡೆಗೆ ನಡೆಸಿಕೊಂಡು ಹೋಗುವಂತ ರಾಜಕಾರಣಿಗಳಿಗೆ ಮತವನ್ನು ಕೊಟ್ಟಿದ್ದೆ ಆದ್ರೆ ಈ ಎಲ್ಲಾ ಚಟುವಟಿಕೆಗಳನ್ನ ಹಿಡಿದುಕೊಳ್ಳಿರಬಹುದು. ಯಾಕಂದ್ರೆ ನನ್ನ ಯುವ ಮಿತ್ರರು ಬಹಳಷ್ಟು ಇತ್ತೀಚಿನ ದಿನಗಳಲ್ಲಿ ಇವತ್ತು ದೇಶ ಬದಲಾವಣೆ ಆಗಬಹುದು ಅಂತ ಹೇಳಿ ಮಾನ್ಯ ಡಿಜಿಟಲ್ ಇಂಡಿಯಾ ಮಾಡ್ತೀನಿ, ನಿರುದ್ಯೋಗಿ ನಿವಾರಣೆ ಮಾಡ್ತೀನಿ, ನಿರುದ್ಯೋಗಿ ಯುವಕರಿಗೆ ನಾನು ಹಣವನ್ನು ಕೊಡ್ತೀನಿ ಅಂತೇಳಿ ಮಾನ್ಯ ಮೋದಿಜಿ ಅವರು ಏನ ಸುಳ್ಳು ಭರವಸೆಯನ್ನು ಕೊಟ್ಟಾಗ ನನ್ನ ಎಲ್ಲಾ ಯುವಕರು ನಿರುದ್ಯೋಗಿಗಳು ಒಂದು ಮೋದಿಯ ಮೇಲೆ ಒಂದು ಭರವಸೆಯನ್ನು ಇಟ್ಟು ಇವತ್ತು ಮತವನ್ನು ಕೊಟ್ಟರು. ಆದ್ರೆ ಆ ಮತ ಖುಷಿಯಾಗಿದೆ, ಅವರ ಆಸೆ ನಿರಾಸೆ ಆಗಿದೆ ಅಂತ ಬಯಸ್ತೀನಿ. ಯಾಕಂತಂದ್ರೆ ನಿರುದ್ಯೋಗಿಗಳು ಮಾನ್ಯ ಮೋದಿಜಿ ಅವರ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ರು. ಆ ಏನ್ ವಿಶ್ವಾಸ ಐತಿ ಅದನ್ನ ವಿಶ್ವಾಸವನ್ನು ಮೋದಿಜಿ ಅವರು ಕಳ್ಕೊಂಡಿದಾರ. ಇವತ್ತು ನೀರವ್ ಮೋದಿ, ವಿಜಯ್ ಮಲ್ಯ ಮತ್ತು ಅನಿಲ್ ಅಂಬಾನಿ ಅಂತ ದೊಡ್ಡ ದೊಡ್ಡ ಉದ್ಯಮಿಗಳ ಬೆನ್ನ ಮೋದಿಜಿ ಅವರು ಹತ್ತಿದಾರ. ಇದು ಈ ನಮ್ಮ ದೇಶದ ನಿರುದ್ಯೋಗಿ ನಿವಾರಣೆ ಆಗುದಿಲ್ಲ. ಏನಾದರೂ ಮೋದಿಜಿ ಅವರಿಗೆ ದಲಿತರ ಮೇಲೆ, ರೈತರ ಮೇಲೆ ಮತ್ತು ನಿರುದ್ಯೋಗಿಗಳ ಮೇಲೆ ವಿಶ್ವಾಸ ಇತ್ತು, ಅವ್ರ ಮೇಲೆ ಪ್ರೀತಿ ಇತ್ತು ಅಂತಂದ್ರೆ ಈ ಏನು ಖಾಸಗೀಕರಣವನ್ನು ಮಾಡಿದೀವಿ, ಖಾಸಗೀಕರಣವನ್ನು ಕೂಡಲೇ ಕೈ ಬಿಡ್ರಿ. ಮತ್ತು ಆಶಾ ಕಾರ್ಯಕರ್ತೆಯರನ್ನ, ನರ್ಸ್ಗಳನ್ನ ಅವರನ್ನ ಕಾಯಂಗೊಳಿಸಿ ಅವರನ್ನ ಸರ್ಕಾರಿ ನೌಕರಿಯನ್ನಾಗಿ ಪರ್ಮನೆಂಟ್ ನೌಕರಿ ಅವ್ರಿಗೆ ಕೊಡ್ರಿ. ಮತ್ತು ಇನ್ನು ಇವತ್ತು ದೇಶದಲ್ಲಿ ಏನಾಗಿತ್ತು ಅಂದ್ರ ಹಲವಾರು ಯೋಜನೆಗಳು ಇವತ್ತು ಪೊಲೀಸ್ ಇಲಾಖೆ ಹುದ್ದೆಗಳಾಗಿರ್ಬೋದು, ರೈಲ್ವೆ ಹುದ್ದೆ, ಇವತ್ತು ರೈಲ್ವೆಯಲ್ಲಿ ನೂರಾರು ಸಾವಿರಾರು ಯುವಕರು ಬೇಕಾಗಿದೆ. ಅದನ್ನು ಖಾಸಗೀಕರಣ ಮಾಡಿ ಅಲ್ಲೂ ಕಲ್ಲಾಗಿದೆ. ಇವತ್ತು ಪಾಪ ಯುವಕರು ಇವತ್ತು ನಾವು ರ್ಯಾಂಕ್ ಸ್ಟೂಡೆಂಟ್ಗಳು ಇವತ್ತು ಮನಿ ಹಿಡಿದ, ರ್ಯಾಂಕ್ ಸ್ಟೂಡೆಂಟ್ಗಳು ಉದ್ಯೋಗ ಇಲ್ದಾಗ ಮನಿ ಹಿಡಿದಾರೆ. ಇವತ್ತು ಅವರು ಏನು ಖಾಸಗೀಕರಣ ಮಾಡಿದಾಗ
ಟೆಂಡರ್ ಹಿಡಿದಂತವ್ರು ಯಾರು ತಂದ ಕೆಲಸ ಮಾಡ್ಕೋತಾರ. ತಮ್ಗೆ ಬೇಕಾದಂತ ಕೆಲಸ ಮಾಡ್ಕೋತಾರ. ಮಾಡುವಂತ ಕೆಲಸ ಇಬ್ಬರಿಗೆ ಹಚ್ತಾರ. ಅದನ್ನ ಗೌರ್ಮೆಂಟ್ ಪರ್ಮನೆಂಟ್ ನೌಕರಿ ಹಾಕ್ಯಾರ. ಇವತ್ತು ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಎಲ್ಲೋ ಒಂದ್ ಕಡೆ ಅನುಕೂಲ ಆಗತ್ತ, ಈ ನಮ್ಮ ಭಾವನೆ. ಇದೊಂದು ಕಡೆ ಆದ್ರೆ ಇವತ್ತು ರಾಜ್ಯದಲ್ಲಿ ಏನು ರೈತರ ಬೆಳೆದಂತ ಬೆಳೆಗಳಿಗೆ ಇವತ್ತು ಉಳ್ಳಾಗಡ್ಡೆ ಆಗಿರ್ಬೋದು, ಇವತ್ತು ಬೇಳೆ ಆಗಿರ್ಬೋದು, ಇದರಲ್ಲಿಯೂ ಸಹ ಏನು ಈ ಖರೀದಿ ಮಾಡುವಂತ ದಲ್ಲಾಳಿಗಳು ಏನ್ ಹೇಳ್ತಾರಂತಂದ್ರೆ ಇವತ್ತು ಕ್ಯಾಬೇಜ್ ರೇಟ್, ಇವತ್ತು ಗೊಂಜಾಳ ರೇಟ್, ಫೋನ್ ಮುಖಾಂತರ ಕೇಳಿ ಗೊಂಜಾಳ ರೇಟ್ ಇವತ್ತು 5 ರೂಪಾಯಿ ಕಿಲೋ ಆಗಿತ್ತು ಅಂತ ಹೇಳ್ತಾರೆ. ಅಲ್ಲಿ ನೋಡ್ತೀವಿ 10 ರೂಪಾಯಿ ಕಿಲೋ ಬರುತ್ತೆ. ಇವನ್ನೆಲ್ಲ APMC ಖುದ್ದಾಗಿ ಡೈರೆಕ್ಟ್ ಆಗಿ ಖರೀದಿ ಮಾಡಿ APMC ತ್ರೋನ ದಲ್ಲಾಳಿಗೆ ಕೊಡುವಂತ ರೈತರಿಗೆ ಒಂದು ಬೆಂಬಲ ಬೆಲೆ ಸಿಗ್ತದೆ. ಇದನ್ನ ಬಿಟ್ಟು ಈ ಬಿಜೆಪಿ ಅವರು ಭೂ ಸುಧಾರಣೆ ನೆಪದಲ್ಲಿ ಅನಿಲ್ ಅಂಬಾನಿ, ನೀರವ್ ಮೋದಿ ಅಂತವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೊರಟಾರ. ಇದು ಬಿಜೆಪಿ ನಡೆ ಎಲ್ಲಷ್ಟು ಸರಿ ಇಲ್ಲ. ಮುಂಬರುವ ದಿನಗಳಲ್ಲಿ ಬಿಜೆಪಿ ಅವರು ಇದನ್ನೆಲ್ಲ ಸುಧಾರಿಸಿಕೊಂಡ್ರ ಸರಿ ಇರುತ್ತೆ. ಇಲ್ಲ ಅಂತಂದ್ರ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಏನು ದೇಶದ ಹಿತಚಿಂತಕ ಸಂಘಟನೆಗಳು, ಇವತ್ತು ದಲಿತ ಸಂಘಟನೆ ಆಗಿರ್ಬೋದು, ರೈತ ಸಂಘಟನೆ ಆಗಿರ್ಬೋದು, ಕನ್ನಡ ಪರ ಸಂಘಟನೆ ಆಗಿರ್ಬೋದು, ಈ ಎಲ್ಲಾ ಸಂಘಟನೆಗಳ ನೇತೃತ್ವದಲ್ಲಿ ಮುಂಬರುವ ದಿನಗಳಲ್ಲಿ ಬಿಜೆಪಿಗೆ ತಕ್ಕ ಪಾಠವನ್ನ ಇವತ್ತು ನಾವು ಹೇಳಿಕೆ. ವೀಕ್ಷಕರೇ, ನೋಡಿದ್ರಲ್ವಾ ಎಷ್ಟೊಂದೆಲ್ಲ ಮಾತಾಡಿದ್ರು ಅಂತ. ಯುವಕರಿಗೆ ಅಥವಾ ಮಹಿಳೆಯರಿಗೆ ಅವ್ರು ಹೇಳುವಂತಹ ಸಂದೇಶ ಇಷ್ಟೇ: ನಿಮ್ಮ ಭವಿಷ್ಯವನ್ನ ಭದ್ರಗೊಳಿಸುವಂತಹ ನಾಯಕರನ್ನ ಮಾತ್ರ ಆಯ್ಕೆ ಮಾಡಿ. ಯಾಕೆಂತಂದ್ರೆ ಪಕ್ಷ ಇಲ್ಲಿ ಮುಖ್ಯ ಆಗೋದಿಲ್ಲ, ಮುಖ್ಯ ಆಗುವಂತದ್ದು ಕೆಲಸ ಮಾಡುವಂತ ನಾಯಕರು. ಸೊ ಹಾಗಾಗಿ ಒಂಚೂರು ಎಚ್ಚರಿಕೆಯಿಂದ ತಮ್ಮ ಮತವನ್ನ ಚಲಾಯಿಸಿ ಅನ್ನುವಂತ ಮಾತನ್ನ ಹೇಳಿದ್ರು. ಜೊತೆಗೆ ಇದೇ ರೀತಿ ಜನ ವಿರೋಧಿ ಕಾಯ್ದೆಗಳನ್ನ ತರ್ತಾ ಹೋದ್ರೆ, ಜನ ವಿರೋಧಿ ಕೆಲಸಗಳನ್ನ ಮಾಡ್ತಾ ಹೋದ್ರೆ, ಕೇವಲ ಶ್ರೀಮಂತರಿಗೆ ಮಾತ್ರ ತಾವು ಸಪೋರ್ಟ್ ಮಾಡ್ತಾ ಹೋದ್ರೆ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ. ಜನರು ತಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆ ಕಳ್ಕೊಂತಾರೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಸರ್, ಇಷ್ಟೊತ್ತು ನಮ್ಮೊಂದಿಗಿದ್ದು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ವೀಕ್ಷಕರೇ, ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಮಾತಾಡಿದ್ರು ರಮೇಶ್ ಮಾಧವ್ ಅವರು, ದಲಿತ ಸಂಘ ಸಮಿತಿಯ ಜಿಲ್ಲಾಧ್ಯಕ್ಷರು, ಬೆಳಗಾವಿ ಜಿಲ್ಲಾಧ್ಯಕ್ಷರ ಅವ್ರ ಮಾತುಕತೆಗಳನ್ನ ತಮ್ಮವರೆಗೂ ತಲುಪಿಸಿದೀವಿ. ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಮತ್ತೊಬ್ಬ ವಿಶೇಷ ಮಹನೀಯ ಜೊತೆಗೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ MP ನ್ಯೂಸ್ ಕನ್ನಡ. ನಿಮ್ಮ ಸುದ್ದಿಗೆ ನಾನು ಸದಾ ಸಿದ್ಧ. Subscribe our channel, click the bell icon and like our videos.